ಈಶ್ವರ ಬಂದರೆ ಗಂಡಾಂತರ. ಅವ್ವ ಈ ಒಡವೆನ ಇಟ್ಕೊಂಡು 500 ರೂಪಾಯಿ ಕೊಡ್ತೀರಾ? ಅಯ್ಯೋ ನೀವು ಕೊಡ್ರವ. ಇಷ್ಟೊಂದು ಒಡವೆಗಳನ್ನ ಇಟ್ಕೊಂಡು ಬರೀ 500 ರೂಪಾಯಿ ಕೊಟ್ರೆ ಸಾಕ? ತಾಯೇ 500 ರೂಪಾಯಿಗಿಂತ ಜಾಸ್ತಿ ತಗೊಂಡ್ರೆ ನಮ್ ಕೈ ತೀರ್ಸಕ್ ಆಗಲ್ಲ ಕಣವ, ಅದಕ್ಕೆ 500 ರೂಪಾಯಿ ಸಾಕು. ಮನೆಯಲ್ಲಿ ನನ್ನ ಹೆಂಡತಿಗೆ ಹೋಗ್ಬಿಟ್ಲಾ? ಹುಷಾರಿಲ್ಲವ. ಕೊಟ್ಬಿಡೆ. ನೋಡಿ 3ನೇ ಕ್ರಾಸ್ ಅಲ್ಲಿ ನಟವೆಂಕರ ಪರಮೇಶ್ವರರ ಮನೆ ಯಾವ್ದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ನಾಳೆ ಬನ್ನಿ ಒಡವೆನ ತಗೊಂಡ್ ಹೋಗ್ಬಿಡಿ, ಮರಿಬೇಡಿ. ಅಂತೂ ಒಡವೆಗಳನ್ನ ಸೇಫ್ಟಿಯ ಜಗತ್ ತಲುಪಿಸಿದೀವಿ. ನಾಳೆನೆ ಹೋಗಿ ವಾಪಸ್ ತಗೊಂಡ್ಬಂದ್ಬಿಡ್ಬೇಕು. ಅದನ್ನ ಯಾಕೋ ತೆಗ್ದೆ? ಇದೇ ಇಲ್ವಂತ ಚೆಕ್ ಮಾಡಿದ್ವಿ, ಸದ್ಯ ಆಯ್ತಪ್ಪ. ಅದನ್ನ ಚೆಕ್ ಮಾಡಿಸೋದಕ್ಕೆ ಪೊಲೀಸರು ಬಂದು ನಮ್ ಪ್ಯಾಕಪ್ ಮಾಡ್ತಾರಷ್ಟೇ. ವಯಸ್ಸಾಗೈತೆ, ಫಾಸ್ಟ್ ಆಗಿ ಓಡಕ್ಕಾಗಲ್ಲ. ಅವ್ರೇನಾದ್ರೂ ಬರ್ಲಿಲ್ಲ ಅಂದ್ರೆ ನಮ್ದು 500 ರೂಪಾಯಿ ಹೊರಟೋಗ್ಬಿಡುತ್ತೆ ಅಷ್ಟೇ. ಅಯ್ಯೋ ಪ್ರದೀಪ, 50,000 ರೂಪಾಯಿ ಒಡವೆನೆ ನಮ್ದಾಗುತ್ತೆ ಕಣೆ. 500 ರೂಪಾಯಿಗೆ ಯೋಚನೆ ಮಾಡ್ತೀಯಲ್ಲ? ನೋಡ್ಕೊಂಡು ಹೋಗಕ್ಕಾಗಲ್ವೇನೋ? ನೋಡ್ಕೊಂಡೇ ಕೂತಿದ್ದು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕು. ನಾವ್ ಎಚ್ಚರವಾಗೇ ಇದ್ದಿದ್ದು. ಕಳ್ರು ಆತರ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಮ್ ಜೊತೆ ಯಾರಾದ್ರೂ ದೇವಸ್ಥಾನಕ್ ಬಂದ್ರೆ ತಾನೆ. ನಾನು ಗುಂಡಣ್ಣವ್ರನ್ನ ಕರ್ದೆ, ಅವ್ರು ನನ್ ಜೊತೆ ಎಲ್ಲಿ ಬರ್ತಾರೆ? ಪಾರು, ಈಗ ಭಿಕ್ಷುಕರು ಬಂದು ಚಿನ್ನನ ವಾಪಸ್ ಕೇಳಿದ್ರೆ ಏನ್ ಮಾಡೋದು? ಯಾವಾಗ ಬರ್ತಾರಂತೆ? ಸಂಜೆ ಬರ್ತಾರಂತೆ. ಏನೋ ಅರ್ಜೆಂಟ್ ಅನ್ಸುತ್ತೆ, ಬಂದೇ ಬರ್ತಾರೆ. ಹಿಂಗೆ ಮಾತಾಡ್ತಾ ಕಲಾ ಕಲಿತಿದ್ರೆ ಹೊಸ ಮುಳುಗೋಯ್ತದ ಅಷ್ಟೇ. ನೀವು ಹೋಗೋಣ. ನೋಡು ಆಯಲ್ ಸರ್ ತಮ್ಮ ಒಡವೆ ಕೊಟ್ಟಿದ್ದು. ನೋಡಿ ಇವತ್ತು ಏನಾದ್ರು ಮಾಡಿ ಎದುರು ಸಾವಿರ ಒಡವೆ ಕಿತ್ಕೋಬೇಕು. ಏನಂತೀಯ? ಒಡವೆಗಳು ಕೊಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಇಲ್ಲಿ ಕಷ್ಟದಲ್ಲಿರೋ ಕಾಪಾಡಕ್ಕೆ ಪೊಲೀಸ್ ನೋಡಿ ಸಾಯ್ತು ಮಾರ. ಕಳ್ರು ಕಣಲಿ ಏನಾದ್ರು ಸಿಗುತ್ತೆ ನೋಡೋಣ ಬಾ. ಕಾಪಾಡ್ಬಿಟ್ರಿ, ತುಂಬಾ ಥ್ಯಾಂಕ್ಸ್. ದೇವಸ್ಥಾನ ಬಂದಿದ್ದೀವ್ರ ತಾನೆ? ನಮ್ ಚಿನ್ನ ಕದ್ದವ್ರು ನೀವೇ ತಾನೆ? ಡೈಮಂಡ್ ಹೊಡೆದು ಬಿಡ್ತೀನಿ. ನಮ್ ಡೈಮಂಡ್ ಕದ್ದಿದ್ ನೀವೇ. ಮರ್ಯಾದೆ ಡೈಮಂಡ್ ಕೊಡ್ಲಿ ಅಂದ್ರೆ ಇಬ್ಬರದು ಕಿಡ್ನಿಗೆ ತಾಕ್ಬಿಡ್ತೀನಿ. ಎಲ್ರಿ ನಮ್ ಡೈಮಂಡ್? ನಿಮ್ ಡೈಮಂಡ್ ಎಲ್ಲಿದೆ ಅಂತ ನಮ್ಗೇನ್ರಿ ಗೊತ್ತಾ? ಸಾಕ್ ಸುಮ್ಮನೆ ರೀ. ಡೈಮಂಡ್ ತಗೊಂಡು ಮಲ್ಲಿ ಇಟ್ಕೊಂಡು ಈಗ ನಮಗೆ ದಬಾಯಿಸ್ತಿದ್ದೀರಾ. ಡೈಮಂಡ್ ಕೊಡ್ಲಿ ಅಂದ್ರೆ ಚುಚ್ಚು ಬಿಡ್ತೀನಿ. ಪೊಲೀಸ್ ಬರ್ತಾವ್ರೆ. ಚಿನ್ನ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಬಿಡೋದಿಲ್ಲ. ಪೆದ್ದ ಕೈಲಾಸ ಹೋಗಿ ಬಾಕ್ಸಿಂಗ್ ಆ ಕಡೆ ಆಗ್ಬಿಡ್ತಲ್ಲ. ಆ ಚಿನ್ನ ಕಿತ್ಕೊ ಹೋಗ್ಬೇಕಾದ್ರೆ ನನ್ ಜೇಬಲ್ಲಿ ಡೈಮಂಡ್ ಚೀಲ ಐತಲ್ಲ, ಅದ್ ಕೊಡು. ಎಂತದ್ದು ಇಲ್ಲ, ಅದ್ರಲ್ಲಿ ಬರೀ ಚಿಲ್ಲರೆ ಕಾಸಿತ್ತು. ನಾಗವಲ್ಲಿ ಇವ್ರು ನಮ್ಮ ಮಾತೇ ನಂಬ್ತಾ ಇಲ್ಲ. ಅದ್ರಲ್ಲಿ ಏನಿತ್ತು ಅಂತ ನೀನ್ ಇನ್ನೊಂದ್ಸರಿ ಹೇಳು. ಹಂಗಂದ್ರೆ 2 ಕೈ ಮೇಲೆ ಎತ್ತಿ ಅಂತ. ಡೈಮಂಡ್ ಚೀಲ ಎಲ್ರೋ ಹೋಗಲ್ರೋ ಡೈಮಂಡ್ ಎಲ್ಲಿ ಇಟ್ಟಿದ್ರೆ ಹೇಳು, ಇಲ್ಲ ಅಂದ್ರೆ ಸುಟ್ಟು ಬಿಡ್ತೀನಿ. ಅಡಿಕೆ ಚೀಲ ಆಯ್ತು ಅದ್ರ ಒಳಗೆ ಹಾಕ್ಬಾರ ಇದೆ, ತಗೊಂಡ್ ಬಾರೆ. ಇರಿ, ವಜ್ರ ಒಂದ್ ಕಂಪಾರ್ಟ್ಮೆಂಟ್ ಅಲ್ಲಿ ಚಿಲ್ಲರೆ, ಇನ್ನೊಂದ್ ಕಂಪಾರ್ಟ್ಮೆಂಟ್ ಅಲ್ಲಿ ವಜ್ರ. ಸರಿಯಾಗಿ ಸಿಕ್ಬಿದ್ರಿ. ಡೈಮಂಡ್ ಸಿಕ್ತು. ಇವ್ರು ತಗೊಂಡು ಚೆನ್ನಾಗಿ ಉಜ್ಜಿದ್ರೆ ಚಿನ್ನನು ಸಿಗುತ್ತೆ. ಡಬಲ್ ಆಯ್ತಲ್ಲ ಸರ್? ಕರ್ಕನ್ನಡಿಯೋ ಸೂಪರ್ ಸರ್. ನೀವು ಸರ್ ನೀವು ಕಾಫಿ ತಗೋತೀರಾ, ಜ್ಯೂಸ್ ತಗೋತೀರಾ? ಅದನ್ನೆಲ್ಲ ನಾನೇ ಕೊಡಿಸ್ತೀನಿ. ಸ್ಟೇಷನ್ಗೆ ಬನ್ನಿ. ಕದ್ದು ಮಾಲ್ನ ಅಡ ಇಟ್ಕೊಂಡಿದ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ.